ಪೇನ್ ಬರ್ಲಿ ಮಗ, ಬರೋವರೆಗೂ ನೀನೇ ಹೋಗ್ಬೇಡ ಮಗ. ಜ್ಯೂಸ್ ಕುಡಿ, ಹಾಲು ಕುಡಿ. ಇನ್ನೇನಾದ್ರು ಮಿಸ್ ಮಾಡಿದ್ದೀನಾ ಗೈಸ್? ನಿಮ್ಗೆ ಯಾರಾದ್ರೂ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಡಿಪ್ರೆಷನ್ ಥರ ಆಗ್ತಾ ಇದೆ. ಅಲ್ಲಿ ಮೈಸೂರಲ್ಲಿ ಇದ್ದಿದ್ರೆ ಮೇಲ್ಕು ಕೆಳಕು ಹತ್ತಿ ಇಳಿಯೋದು, ಆಚೆ ಹೋಗೋದು. ದೇವಸ್ಥಾನದಲ್ಲಿ ಏನಾರ ದಾರ ಗೀರ ಕಟ್ಟಿಸ್ಕೊಳ್ಳೋದು ನೋಡಿದೀನಿ, ಅದ್ರಲ್ಲೂ ಸ್ಟೈಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ನಾರ್ಮಲ್ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಯಾರೂ ಇಲ್ಲ. ಐ ಮೀನ್ ನಿಶಾ, ನಿಖಿಲ್, ನಮ್ಮಣ್ಣ, ಸ್ವಾತಿ, ನಿಧಿ ಅವರೆಲ್ಲ ಮೈಸೂರಲ್ಲಿದ್ದಾರೆ. ಸೊ ನಿಖಿಲ್ ಅವರು ಆ್ಯಕ್ಚುಲಿ ಇವತ್ತು ಹೋದರು, ಬರ್ತೀನಿ ಟ್ಯೂಸ್ಡೇ ಇಲ್ಲ ವೆಡ್ನೆಸ್ಡೇ ಅಂತ. ಸೊ ಹೋಗಿದ್ದಾರೆ. ಮೇ ಬಿ ಟ್ಯೂಸ್ಡೇ ಬರ್ತಾರೆ ಅಂತ ಅನ್ಸುತ್ತೆ ಎಲ್ರೂ. ಬಿಕಾಸ್ ಅಮ್ಮ ಆಫ್ ಮಾಡು. ನಿಶನ್ಗೆ ಅದೇ ಒಂದೆರಡು ಫಂಕ್ಷನ್ ಇತ್ತು, ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಟ್ಯೂಸ್ಡೇ ಎಲ್ಲರೂ ಕರ್ಕೊಂಡು. ಹಾಗೆ ಇನ್ನೊಂದು ಸ್ವಲ್ಪ ಲಗೇಜಸ್ ಎಲ್ಲ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಎಲ್ಲನೂ ಒಟ್ಟಿಗೆ ತರೋಕ್ಕಾಗಿರಲಿಲ್ಲ ಅವರಿಗೆ. ಹಾಗೆ ನಮ್ಮದು ಸ್ವಲ್ಪ ಕ್ರೆಟಾದು ಕಾರು ಬ್ಯಾಟ್ರಿ ಲೋ ಆಗಿಬಿಟ್ಟು ಈಚೆ ನಿಲ್ಲಿಸಿದ್ರು. ಅದು ಬ್ಯಾಟ್ರಿ ಚಾರ್ಜ್ ಮಾಡಿಸಿ ಒಳಗಡೆ ನಿಲ್ಲಿಸಿ ಸ್ವಲ್ಪ ಅಲ್ಲಿ ಇವಿ ಜಾಸ್ತಿ ಆಗಿದೆ ಗೈಸ್. ಎಲ್ಲ ಕಾರ್ದು ವೈರ್ ಕಟ್ ಮಾಡೋದು ಆ ಥರ ಆಗ್ತಿತ್ತು. ಸೊ ಹಂಗಾಗಿ ಅದೆಲ್ಲ ನೋಡಿಕೊಂಡು ಬರ್ತೀನಿ ಅಂತ ಹೊರಟಿದ್ದಾರೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ರಾಯಲ್ ಲುಕ್ಕಿಂದ ನಮ್ಮ ಅಂತ ಡೈನಿಂಗ್ ಟೇಬಲ್ ಬಂದಿದೆ ಇನ್ಸ್ಟಾಲೇಷನ್ಗೆ. ಯಾವಾಗ ಬರ್ತಾರಂತ ನಂದಿ? ಇವತ್ತು ಸಂಡೇ ಬೇರೆ, ನೋಡಬೇಕು ಬರ್ತಾರ. ಎಸ್, ನಮ್ಮಣ್ಣ ಏನೋ ಇವತ್ತೇ ಬರೋಕ್ಕೆ ಹೇಳಿದ್ದೀನಿ ಅಂದ. ಲೆಟ್ಸಿ. ಸೊ ಸರ್ರು ಇಲ್ಲೇನೋ ಮಾಡ್ತಾವ್ರೆ. ಸರ್ ಏನು ಮಾಡ್ತಾಯಿದ್ದೀರಿ? ಎರಡೇ ದಿನ ನೋಡೋಣ ಹಿಂಗೆ ಇರುತ್ತಾ ಅಂತ. ಇಲ್ಲಿ ಅವ್ರದ್ದು ಬಟ್ಟೆಗಳೆಲ್ಲ ಇಟ್ಕೋತಾ ಇದ್ದಾರೆ. ಕೆಳಗಡೆ ಅದು ವರುಣ್ ಅಂತೆ, ಮೇಲ್ಗಡೆ ಅವ್ರದ್ದು ವಿನೋದ್ ಅಂತೆ. ನಮ್ಮ ಅಣ್ಣನ ನೋಡ್ತೀರಾ ಮೀಟ್ರ್ ಇದೆಯಾ ನೋಡೋಕ್ಕೆ? ಇಲ್ಲಿ ನೋಡಿ, ಇಲ್ಲಿ ಎಷ್ಟಾರ ನೀಟಾಗಿ ಇಟ್ಕೊಡಿ. ಜಾಕೆಟ್ಸ್ ಎಲ್ಲ ಇಲ್ಲಿ ಇಟ್ಟವನೆ. ಒಂದಷ್ಟು ಬಟ್ಟೆಗಳಿಲ್ಲವೇ ನಮ್ಮವು. ವಾಚ್ ಬಾಕ್ಸ್ ಇಟ್ಟವನೆ ಶಿಷ್ಯ ಇಲ್ಲೇ. ನೀಟಾಗಿ ಅವಂದು ಇಟ್ಟರೆ ಸರಿ ಹೋಗುತ್ತೆ ಜಾಗ. ಏನಕ್ಕೆ ಅಂತಂದರೆ ಇವ್ರಿಗೆ ರೂಮ್ಗೆ ಒಂದು ಇದು ಬುಕ್ ಮಾಡಿದ್ದೀನಿ ಗೈಸ್. ಫಸ್ಟ್ ನಾನು ಈ ಟವಲೆಲ್ಲ ನಾರಾಕೋಕ್ಕೆ ಒಂದು ಸ್ಟ್ಯಾಂಡ್ ಥರ ಬರುತ್ತಲ್ಲ ಅದು, ಮತ್ತು ಬಟ್ಟೆ ಒಣಗಕ್ಕದು ಬರುತ್ತಲ್ಲ, ಏನದು ಡ್ರೈಯರ್, ಕ್ಲಾತ್ ಡ್ರೈಯರ್ದು ಬರುತ್ತಲ್ಲ ಅದು, ಅದನ್ನೆಲ್ಲ ಬುಕ್ ಮಾಡಿದ್ದೀನಿ. ಇವ್ರುಗಳು ನೋಡಿ ಹಿಂಗೆ ಇಡೋದು ಬಟ್ಟೆಗಳನ್ನ. ಜಾತ್ರೆ ಈ ರೂಮೇ ಜಾತ್ರೆ. ಹುಡುಗರ ರೂಮ್ ಇದು. ಎಲ್ಲ ಹಿಂಗೆ ಮಾಡಿಟ್ಟವ್ರೆ. ಅಲ್ಲೊಂದು ಟವಲ್, ಇಲ್ಲೊಂದು ಟವಲ್, ಎಲ್ರದ್ದು ಒಂದೊಂದು ಟವಲ್ಲು. ಆಸ್ಥೆಟಿಕ್ಸು ಕರೆಕ್ಟು. ನಿಮ್ಮಷ್ಟು ಆಸ್ಥೆಟಿಕ್ಸ್ ನಮಗೆ ಬೇಡ ಪ್ಲೀಸ್. ಸ್ವಲ್ಪ ಮಾಡಿ ಆಸ್ಥೆಟಿಕ್ಸ್, ಅದೆಲ್ಲ ಜಾಸ್ತಿ ಬೇಡ. ಎಸ್, ಇಲ್ಲಿಂದ ಬಾಲ್ಕನಿಗೆ ಹೋಗೋದು. ಫುಲ್ಲು ಸುತ್ತ ಮರಗಳು ಗೈಸ್. ಗಾಳಿನೂ ಚೆನ್ನಾಗಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬಿಸಿಲೂ ಬರಲ್ಲ ಮನೆ ಒಳಗಡೆ. ಇವಾಗ ಒಂಥರ ಪೀಸಾಗಿ ಗಾಳಿ ಬೀಸ್ತಾ ಇದೆ. ನನಗೆ ಇಷ್ಟು ದಿನ ಗುಳ್ಳೆಗಳಿರಲಿಲ್ಲ, ಇವಾಗ ನೋಡಿ ಮತ್ತೆ ಸ್ಟಾರ್ಟ್ ಆಗೋಯ್ತು. ತಲೆ ಕೆಡ್ಸ್ಕೊತಲ್ಲ, ಯಾಕಂದರೆ ಸೀಮಂತನೂ ಆಯಿತು, ಎಲ್ಲ ಆಯಿತು, ಇನ್ನೇನು ಬಿಡಿ. ಸೊ ಏನು ಅನಿಸ್ತಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ, ಬೇಬಿ ಆದಮೇಲೆ ಎಲ್ಲ ಸರಿ ಹೋಗುತ್ತೆ, ಅದೇ ಆಟೋಮೆಟಿಕ್ಕಾಗಿ. ಜಾಸ್ತಿ ಟೆನ್ಷನ್ ತೊಗೋಬಾರ್ದು. ಸೊ ಇವಾಗ ನಮ್ಮಮ್ಮ ಮುದ್ದೆ ಮಾಡ್ತಾಯಿದ್ದಾರೆ, ಊಟ ಮಾಡಬೇಕು ಅಷ್ಟೇ. ಹಣ ಬಂದ ಅಷ್ಟೇ. ಏನು ಊಟ? ಬೆಂಡೆಕಾಯಿ ಸಾರು, ಮುದ್ದೆ, ಮೊಟ್ಟೆ. ನೀವೇನು ತಿಂದ್ರಿ? ನಾನ್ ವೆಜ್ ಮಾಡಿದ್ರಾ? ಓಕೆ, ಬಾರಿಸ್ಕೊಂಬಂದವ್ರೆ ಹಂಗಾರೆ. ಪಾಪ ನಂದೀಶ್ ಮಿಸ್ ಆಗೋಯ್ತಲ್ಲ. ನಂದೀಶ್ ಹೌದಾ? ಇಲ್ಲೇ ಹತ್ರ ಕಣ. ನಾನು ನೋಡು ಪಾಪುಗೆ ಇನ್ನೇನೇನು ಬುಕ್ ಮಾಡಬೇಕು ನೋಡ್ತಾ ಇದ್ದೀನಿ. ಇನ್ನೇನಾದ್ರು ಮಿಸ್ ಮಾಡಿದ್ದೀನಾ ಗೈಸ್? ನಿಮ್ಗೆ ಯಾರಾದರೂ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಲಂಗೋಟ್ಸ್ ಇದೆ, ಬಟ್ಟೆಗಳು ತೊಗೊಂಡಿದ್ದೀನಿ, ಆಮೇಲೆ ಬೇಬಿ ಕ್ಯಾರಿಂಗ್ ಸ್ಲೀಪಿಂಗ್ ಬ್ಯಾಗ್ ಇದೆ, ಫೀಡಿಂಗ್ ಪಿಲ್ಲೋ ತೊಗೊಂಡಿದ್ದೀನಿ, ಪ್ಯಾಂಪರ್ಸ್ಗಳು, ಬಟ್ಟೆ,
ಆಮೇಲೆ ಕಾಟನ್ ಬೆಡ್ಶೀಟ್ಸು, ಆಮೇಲೆ ಬರ್ಪಿಂಗ್ ಕ್ಲಾತ್ಸು, ಒಂದು 3 to 4 pairs ಆಫ್ ಕ್ಲಾತ್ಸು ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಡಾಕ್ಯುಮೆಂಟ್ಸು ಅಂದರೆ ಇಟ್ಕೊಂಡಿದ್ದೀನಿ, ಇನ್ನೂ ಪ್ಯಾಕ್ ಏನೂ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕಾ ಎಳೆ ಪಾಪುಗೆ ಏನು ತೊಗೊಳೋದಿರುತ್ತೆ, ಅದಕ್ಕೆ ನೋಡ್ತಾ ಇದ್ದೀನಿ ಏನು ತೊಗೋಬೋದು ಅಂತ. ಮುದ್ದೆ ಮೊಟ್ಟೆ, ಇವತ್ತು ನಾನ್ ವೆಜ್ ಇಲ್ಲ, ನಿನ್ನೆ ರಾತ್ರಿ ಮಾಡಿದ್ವಿ ಅಂತ. ನಮ್ಮ ನಿಖಿಲ್ ಅವ್ರಿಲ್ಲದೆ ನಂದೀಶಂಗೆ ಬೋರ್ ಅಂತೆ, ಭಾವ ಇಲ್ಲಾಂದರೆ ಬೋರು ಅಂತವನೇ. ನಮ್ಮಮ್ಮ ಇವತ್ತು ಪೂಜೆ ಮಾಡಿಬಿಟ್ಟವ್ರೆ, ಫುಲ್ಲು ಘಮ ಘಮ ಅನ್ನಿಸ್ತವ್ರೆ. ನಾನು ಮಲಗಿದ್ದೆದ್ದೆ ಒಂದು ರೌಂಡು, ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಕೂಡ ಫಿಟ್ ಆಗಿದೆ. ಅಮ್ಮ ಓಕೆನಾ ಈಗ? ಡೈನಿಂಗ್ ಟೇಬಲ್ ಆವಾಗಲೇ ತಗೋಬತ್ತೀನಿ ಅಂತ ಇದ್ದ, ತಂದಿಲ್ಲ ಅಂತ ಕೇಳಿದೆ ಅಷ್ಟೇ. ವಾಟ್ ಈಸ್ ಫಾರ್ ಡಿನ್ನರ್? ಏನು ಮಾಡ್ತಾ ಇದ್ದೀರಾ? ಸಾಂಬಾರು ಮಾಡೋಣ ಅಂದ್ಕೊಂಡೆ. ಹಾಂ, ನೀನು ಬಾತ್ ಮಾಡ್ತೀನಿ ಅಂದಲ್ಲ, ಎಲ್ಲ ಇಟ್ಕೊಡ್ತಾ ಇದ್ದಾರೆ, ಬಿಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿರೋ ಥರನೇ ಡೈನಿಂಗ್ ಟೇಬಲು, ಆದರೆ ಚೂರು ಕಲರ್ ಡಾರ್ಕ್ ಆಯ್ತಾ ನಂದಿ? ಅದು ಏನೋ ಇದರಲ್ಲೂ ಸ್ವಲ್ಪ ಡಾರ್ಕೇ ಇದ್ದಿದ್ದು ರೆಫ್ರೆನ್ಸ್ದಲ್ಲಿ. ಸೊ ನೈಸ್, ಚೆನ್ನಾಗಿದೆ. ಇದು ಮೈಸೂರು ಫೀಲ್ ಕೊಡ್ತಾಯಿದೆ ಇದನ್ನು ನೋಡ್ತಾ ಇದ್ರೆ, ಸ್ವಲ್ಪ ನಮ್ಮನೆ ಫೀಲಿಂಗ್. ಆ್ಯಂಡ್ ಇದೊಂದು ಬೆಂಚ್ ಥರ. ಸೊ ನೈಸ್, ಸಾಕು ಗೈಸ್. ಇವತ್ತಿನ ನನ್ನ ಬಯಕೆ ಗೋಲ್ಗಪ್ಪ. ತುಂಬ ದಿನದಿಂದ ಅನಿಸ್ತಿತ್ತು, ಮೈಸೂರಲ್ಲಿ ಇದ್ದಾಗಲೇ ಅನಿಸ್ತಿತ್ತು, ಬಟ್ ತಿಂದಿರಲಿಲ್ಲ. ಇವಾಗ ಗೋಲ್ಗಪ್ಪ ತಿನ್ಕೊಂಡು ಇನ್ನೂ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಪ್ಪ, ನಂಗೆ ಮನೇಲೇ ಇದ್ದು ಅದೇ ಐಸ್ಕೊ ಮನೇಲಿ ಅದು ಹೆಂಗೆ ವೀಡಿಯೋಗಳು ಮಾಡ್ತಾರೆ, ವ್ಲಾಗ್ಗಳು ಮಾಡ್ತಾರೆ. ನಂಗಂತೂ ಬೆಳಗಿನ ತಲೆ ಕೆಟ್ಟೋಯ್ತು, ಏನು ಮಾಡೋದು ಮನೇಲೇನೆ, ಏನು ಮಾಡೋದು ಅಂತ. ನೋಡ್ದ ನಮ್ ಕಷ್ಟ ಗೊತ್ತಾಯ್ತಾ ಈಗ? ಒಬ್ಬೊಬ್ನೇ ಬೆಂಗಳೂರಲ್ಲಿ ಇರ್ತೀನಲ್ಲ. ಒಬ್ಬೊಬ್ನು ಇರೋದು ಅಂತಲ್ಲ, ಪೂರ್ತಿ ವಿಡಿಯೋ ಮನೇಲೆ ಮಾಡ್ತಾರಲ್ಲ. ಅದೆಂತ ಒಳ್ಳೆ ಕಂಟೆಂಟ್ ಆದ್ರೂ ಚೆನ್ನಾಗಿ ಬರಲ್ಲ. ನಾವಂತೂ ಯಾವ್ದು ಹತ್ರ ಮಾಡಿಲ್ಲ, ಕುತ್ಕೊಂಡು ಮಾತಾಡೋ ಥರ ಕ್ಯಾಮ್ರಾಗೆ, ಅದು ಓಕೆ. ಡೈಲಿ ಬ್ಲಾಗ್ ಅಂತೂ, ಡೈಲಿ ಬ್ಲಾಗ್ ಅಂದರೆ ನಾರ್ಮಲ್ ಬ್ಲಾಗೆಲ್ಲ ಮಾಡೋಕೆ ಮನಸ್ಸೇ ಬರಲ್ಲ ನಮ್ಗೆ. ಓಡಾಡಿ ಅದರಲ್ಲೂ ಈ ಟೈಮಲ್ಲಿ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್. ನಿಖಿಲ್ ಅವ್ರು ಇದ್ರೆ ಬೆಳಗ್ಗೆನೆ ಎಳ್ಕೊಂಡಾಗಿರೋರು, ಮಧ್ಯಾಹ್ನಕ್ಕೆ ನಾವು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆ ಮಾಡಿ ಹೆಂಗ್ ಹೋಗೈತಿ ಅಂತ ನಿದ್ದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು, ಆದ್ರೆ ಆಗಿಲ್ಲ. ನಾಳೆ ಬೆಳಗ್ಗೆ ಹೋಗ್ಬೇಕು. ಯಾವ ರೋಡ್ ಇದು? 18 ಫೀಟ್ ರೋಡ್, ಆರ್.ಆರ್. ನಗರ್. ಓಕೆ, ನಮ್ಮ ಮೈಸೂರು ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ ಗೋಲ್ಗಪ್ಪ. ಹೌದಾ? ಅಂದ್ರೆ ರೆಗ್ಯುಲರ್ ಚೆನ್ನಾಗಿದೆ. ಮೈಸೂರಲ್ಲಿ ಒಬ್ರು ಮಾಡ್ತಾರೆ, ಯೂನಿವರ್ಸಿಟಿ ಆಪೋಸಿಟ್. ಚಾಲೆಂಜ್ ಮಾಡಾದ್ಮೇಲೆ ತಿನ್ನಕ್ಕೆ ಮನ್ಸಲ್ಲ. ನಾನು ಅಷ್ಟೇ ಆಫ್ಟರ್ ವೆರಿ ಲಾಂಗ್ ಟೈಮ್ ತಿಂತಿರೋದು. ಗೈಸ್, ಇವಾಗ ನಮ್ಮ ಅಣ್ಣಂಗೆ ಒಂದು ಪ್ರಶ್ನೆ. ನಮ್ಮ ಅಣ್ಣಂಗೆ ಏನು ಪ್ರಶ್ನೆ ಅಂದ್ರೆ, ಇನ್ನೇನು ಒಂದು ವಾರ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಾವು ಆರಾಮಾಗಿರ್ಬೋದು ಅನ್ನೋ ಥರ. ಒಂದು ವಾರ ಆದ್ಮೇಲೆ ಯಾವಾಗಾದ್ರೂ ಮಗು ಆಗ್ಬೋದಲ್ವಾ? ನಿನ್ ಮನ್ಸಾರೆ ಹೇಳು, ಅಂದ್ರೆ ಯಾವ್ದು ಇಷ್ಟ, ಇಲ್ಲ ನನ್ನ ನೋಡಿದ್ರೆ ಯಾವ್ದಾಗುತ್ತೆ ಬೇಬಿ? ಹೇಳಿದೀನಲ್ಲ, ಹೇಳಿದೀನಿ ಇನ್ ದಿ ಸೆನ್ಸ್. ಅದೇ ನನಗ್ ಬೇಕಾಗಿರೋದು ಹೆಣ್ಪಾಪು ಇಷ್ಟ. ಹೆಣ್ಪಾಪು ಅಂದ್ರೆ ಇಷ್ಟ ನನಗೆ, ಬಟ್ ಗಂಡು ಬೇಕು. ಅದೇ ಹೇಳಕ್ ಬಂದೆ ನಾನೀಗ ಫ್ಯಾಮಿಲಿಗೆ. ನೋಡೋಣ ಏನಾಗುತ್ತೆ ಅಂತ, ಅದು ನೋಡ್ತಾ ಇರಿ. ಮೆಜಾರಿಟಿಲಿ ಎಲ್ಲರೂ ಬೇಬಿ ಗರ್ಲ್ ಅಂತ ಹೇಳ್ತಿದ್ದೀರಾ, ಯಾಕಂದ್ರೆ ಅದೆಲ್ಲ ನೋಡಿದ್ರೆ ನನಗೂ ಬೇಬಿ ಗರ್ಲ್ ಆಗುತ್ತಾ ಹೆಣ್ಮಗು ಅನ್ನೋದು ಇವಾಗ ಫೀಲ್ ಆಗ್ತಾ ಇದೆ. ನೋಡೋಣ ಯಾವ್ದಾಗುತ್ತೆ ಅಂತ. ಬಂಗಾರಪೇಟೆಲಿ ಮಸಾಲೆ ಪುರಿ ತಿಂತಾ ಇದೀವಿ. ಅಮ್ಮಗೊಂದು ತಗೋಬೇಕಿತ್ತು, ಆಂಟಿಗೆ ಫೋನ್ ಮಾಡಿದ್ದೆ, ಪೂರ್ಣಿಮಂಟಿಗೆ ಫೋನ್ ಮಾಡಿದ್ದೆ. ಅವ್ರು ನೆನೆ ಮಾಡಿದ್ರು, ನಾನು ಮಾಡಿದಾಗ ಎತ್ತಿರ್ಲಿಲ್ಲ. ಆಮೇಲೆ ಮತ್ತೆ ನಾನೇ ಮಾಡಿದ್ದೆ. ಪೇನ್ ಬರ್ಲಿ ಮಗ, ಬರೋವರೆಗೂ ನೀನೇ ಹೋಗ್ಬೇಡ ಮಗ, ಜ್ಯೂಸ್ ಕುಡಿ, ಹಾಲು ಕುಡಿ, ಹೆಂಗಿದ್ಯಾ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅವ್ರನ್ನು ನೆಕ್ಸ್ಟ್ ಬೇಬಿ ಆಗೋಕ್ಕೂ ಮುಂಚೆ ಕರ್ಸ್ಕೋಬೇಕು. ಅಲರ್ಜಿನಾ ಬರಲ್ವಾ? ಬರ್ತಾರೆ. ಒಟ್ನಲ್ಲಿ ನಾವು ತಗೊಂಡಿರೋ ರೂಮ್ಗೂ ನಮ್ಮ ಫ್ಯಾಮಿಲಿಗೂ ಎಲ್ಲದನ್ನೇ ಅಷ್ಟು ದೊಡ್ಡ ರೂಮ್, ಸೂಟ್ ರೂಮ್ ತಗೊಂಡಿರೋದು ನಾವು, ತುಂಬಿಡ್ಬೋದು. ಇವತ್ತು ತರಕಾರಿ ಕಮ್ ಟೊಮೆಟೊ ಬಾತ್ ಥರ ಆಗೋಗಿದೆ. ಏನು ರುಬ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಸಿಂಪಲ್ಲಾಗೆ ಪುಡಿಗಳೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ.
ನೋಡೋಣ ಹೆಂಗೆ ಬರುತ್ತೆ ಅಂತ. 3 ಜನಕ್ಕೆ ಅಲ್ಲ 4 ಜನಕ್ಕೆ, ನನಗೆ, ನಮ್ಮ ಅಣ್ಣಂಗೆ, ವಿನೋದ್ಗೆ, ನಂದಿಗೆ. ನಮ್ಮ ಅಮ್ಮಂಗೆ ಊಟನೇ ಬೇಡವಂತೆ. ಆಚೆಯಿಂದ ಒಂದು ಮಸಾಲೆ ಪುರಿ ತಂದಿದ್ವಿ, ಅದನ್ನೇ ತಿನ್ಕೊಂಡ್ರೆ ಸಾಕಂತೆ. ಸೊ ಯಾ, ಇನ್ನೇನು ಏನಾದ್ರು ಮಾತಾಡೋ ವಿನೋದ, ಡಿಪ್ರೆಷನ್ ಥರ ಆಗ್ತಾ ಇದೆ. ಅಲ್ಲಿ ಮೈಸೂರಲ್ಲಿ ಇದ್ದಿದ್ರೆ ಮೇಲ್ಕು ಕೆಳಕು ಹತ್ತಿ ಇಳಿಯೋದು, ಆಚೆ ಹೋಗೋದು, ಗುಂಡ ಚಂಪೂರ್ ಮಾತಾಡ್ಸೋದು, ಈಚೆ ಹೋಗೋದು, ಅಲ್ಲೆಲ್ಲ ಅಷ್ಟು ಟ್ರಾಫಿಕ್ ಇರಲ್ಲ ಅಲ್ಲ, ಆರಾಮಾಗಿ ಓಡಾಡ್ಬೋದು. ಆ್ಯಂಡ್ ಈ ಟೈಮಲ್ಲಿ ಆಚೆ ಹೋಗಿ ಓಡಾಡೋಕ್ಕೆ ಕಷ್ಟ ಆಗೋಯ್ತಂತ. ನಾವು 3 ಜನ ಹಂಗಾದ್ರೆ. ಸೊ ಎಸ್, ಆಗ್ತಾ ಇದೆ ಬಾತು. ಒನ್ ಟೈಮ್ ಇನ್ನೇನು ಸಾಂಬಾರು ಮಾಡೋದು ಅಂದ್ಬಿಟ್ಟು ನಾನೇ ಬಾತ್ ಮಾಡೋಣ ಅಂದ್ಕೊಂಡೆ. ನಂಗೆ ಕುಕ್ಕಿಂಗ್ ಮಾಡೋದು ಇಷ್ಟ ಆ್ಯಕ್ಚುಲಿ, ಬಟ್ ನನಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಕಷ್ಟ. ಎಲ್ಲ ರೆಡಿ ಮಾಡಿ ಈ ಥರ ಕಟ್ ಮಾಡಿ ಎಲ್ಲ ಕೊಟ್ಟರೆ ಮಾಡೋಕ್ಕಿಷ್ಟ. ಸೊ ಎಸ್, ಹಂಗಾದ್ರೆ 1.5 ಪಾವ್ ಹಾಕ್ತೀನಿ ಸಾಕಲ್ಲ ಅಕ್ಕಿ. ಬೇಕಾಗುತ್ತೆ ನನಗೆ. ಮಧ್ಯರಾತ್ರಿ ಬೇರೆ ಹೊಟ್ಟೆ ಹಸ್ಬಿಟ್ರೆ ಮೇಲೆ ಎದ್ದಿದ್ದು ಯಾವ ಥರ ತಿಂತಾ ಇರ್ತೀನಿ. ಬಾತು ಚೆನ್ನಾಗಿದೆಯಾ? ಅರ್ಜೆಂಟಲ್ಲಿ ಮಾಡಿದ್ದು. ವೇರ್ ಇಸ್ ವಿನೋದ್ ದಾಸ್ ಸರ್? ಹೊರಗಡೆ ಹೋಗಿದ್ದಾರೆ. ಚಿನ್ನು ಬಂದಿದ್ದಾರೆ? ಚಿನ್ನು ಎಲ್ಲೋಗಿದ್ದಪ್ಪ? ಏನ್ ಸ್ಯಾಟರ್ಡೆ ಸಂಡೇ ಆದ್ರೆ ಕೈಗೆ ಸಿಗಲ್ವಲ್ಲ? ಇಲ್ಲೇ ಇರ್ತೀರಲ್ಲ ಎಲ್ಲೋ. ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಮನೆ ನೋಡಿ, ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಗುಡ್ ಮಾರ್ನಿಂಗ್. ನಮ್ಮಮ್ಮ ಕಸ ಹಾಕ್ತಾಯಿದ್ದಾರೆ. ಕಸದವ್ರು ಬಂದರೆ ನನಗೆ ಎಚ್ಚರ ಆಗ್ಬಿಡುತ್ತೆ. ಫುಲ್ಲು ಸಾಂಗ್ ಹಾಕ್ಕೊಂಡು ಬರ್ತಾರೆ. ರಾತ್ರಿ ಫುಲ್ಲು ನನಗೆ ಸ್ವಲ್ಪ ಸ್ಲೀಪ್ ಇಶ್ಯೂಸ್ ಆಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಇನ್ನೂ ಯಾರೂ ಎದ್ದಿಲ್ಲ, ಮಲಗಿದಾರೆಲ್ಲ. ಸೊ ಕೈಂಡ್ ಆಫ್ ಒಂಥರ ಲೋ ಫೀಲಿಂಗ್ ಡೇ. ಎಸ್ಟರ್ಡೇ ನೈಟ್ ನಿದ್ದೆನೂ ಇರಲಿಲ್ಲ. ಸೊ ಒಂಥರ ನಾಟ್ ಗ್ರೇಟ್ ನೈಟ್ ಅಂತ ಹೇಳ್ಬೋದು. ಸೊ ಇವಾಗ ಎದ್ದಿದ್ದೀನಿ. ಎಲ್ಲರೂ ಹೋಗೋಣ ಟೆಂಪಲ್ಗೆ ಅಂತ ಅಂದರೆ ಹೋಗೋಣ, ಫ್ರೆಶ್ ಅಪ್ ಆಗಿ ಅಂತ. ಲೆಟ್ಸ್ ಸಿ. ಯಾರೂ ಬಂದಿಲ್ಲ ಅಂತ ಅಂದರೆ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಮಲ್ಕೊತೀನಿ. ಬಿಕಾಸ್ ನೈಟ್ ಹಾರ್ಡ್ಲಿ ಲೈಕ್ 1 hour ಸ್ಲೀಪ್ ಅಷ್ಟೇ ನಾನು ಮಾಡಿರೋದು. ಈ ಸಾಹೇಬ್ರು ಇಲ್ಲಿ ಮಲಗಿದ್ದಾರೆ. ಸಾಹೇಬ್ರು ಒಬ್ಬರು. ಯಾವ ಸಾಹೇಬ್ರು ಇರ್ಬೋದು ಕಮೆಂಟ್ ಮಾಡಿ. ವಾ ಮಲಗಿದ್ದಾರೆ. ಗೊತ್ತಾಗೋಯ್ತಾ ನಿಮಗೆ? ಇಲ್ಲಿ 2 ಪ್ರಜೆಗಳು ಮಲಗಿದ್ದಾರೆ. ಅಯ್ಯೋ ನನ್ನ ಡ್ರೆಸ್ಸು ಹೆಂಗೆ ಮಲಗವ್ರು ನೋಡಿ. ದೇವಸ್ಥಾನಕ್ಕೆ ಬರಲ್ವಾ? ಬರ್ತೀರಾ? ಟೈಮ್ ಎಷ್ಟು ಗೊತ್ತಾ? ನೀವು ಎದ್ದು ರೆಡಿ ಆಗೋಷ್ಟರಲ್ಲಿ ದೇವಸ್ಥಾನನೇ ಕ್ಲೋಸ್ ಆಗೋಗುತ್ತೆ. ಗೈಸ್ ಒಳಗಡೆ ಬಂದ್ವಿ ದೇವಸ್ಥಾನಕ್ಕೆ. ಬಟ್ ವಿಡಿಯೋ ಫೋಟೋ ಏನೋ ಅಲೋ ಇರಲಿಲ್ಲ. ಇವನು ಆಗಲೇ ಅಷ್ಟರಲ್ಲಿ ಕುಂಕುಮನೆಲ್ಲ ಅಳಿಸ್ಕೊಂಬಿಟ್ಟ. ಎಷ್ಟು ದೊಡ್ಡದು. ನೀವು ಹೋಗಿದ್ರಾ? ನಮ್ಮ ಏರಿಯಾದಲ್ಲಿ ಇದೆ ದೊಡ್ಡ ದೇವಸ್ಥಾನ. ಇದರಿಂದ ಏರಿಯಾಗೆ ಹೆಸರು ಬಂದಿರೋದು. ಚೆನ್ನಾಗಿದೆ ಆಕ್ಚುಲಿ ಒಳಗಡೆ. ಅಮ್ಮನ ಸಕ್ಕತ್ತಾಗ. ಆಮೇಲೆ ಇಲ್ಲಿ ಆನೆಗೆ ಏನೋ ಪ್ರಾಮುಖ್ಯತೆ, ಪ್ರಯಾರಿಟಿ ಇದೆ. ಎಲ್ಲಾ ಕಡೆನೂ ಆನೆಗಳು. ಇಲ್ಲೊಂದು ಆನೆ ಒಳಗಡೆ. ಅದು ಆರ್ಟಿಫಿಷಿಯಲ್ ಆನೆ, ಆದ್ರೆ ಜೀವ ಇಲ್ದಿರೋ ಆನೆ. ಇಲ್ಲೊಂದಿದ್ದೆ ದೊಡ್ಡದು, ಅಲ್ಲಿ ನೋಡ್ತಾಸು ಅಲ್ಲಿ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇದೆ. ಇನ್ನು ರೆಡಿ ಮಾಡ್ತಾ ಆಗಿದೆ ಎಲ್ಲ. ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದಾರಲ್ಲ. ಬನ್ನಿ, ಅದು ಕೈಗೆ ಏನಾರು ಕಟ್ಟಿಸ್ಕೊತೀರಾ? ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು, ನಡೀರಿ ಕಟ್ಟಿಸ್ತೀನಿ. ಸ್ಟೈಲ್ ದೇವಸ್ಥಾನದಲ್ಲಿ ಏನಾರ ದಾರ ಗೀರ ಕಟ್ಟಿಸ್ಕೊಳ್ಳೋದು ನೋಡಿದೀನಿ. ಅದ್ರಲ್ಲೂ ಸ್ಟೈಲು ಮಣಿ. ಏನಾಗಲ್ಲ, ಇದು ದೃಷ್ಟಿಗೆ ಆಗುತ್ತಲ್ಲ, ಒಳ್ಳೇದೇ ತಾನೆ. ಇದು ಹಾಕ್ಸ್ಕೋ ದೃಷ್ಟಿ. ಇದಕ್ಕೂ ಇದು ಮೇನ್ ದೃಷ್ಟಿ. ಇದು ಸ್ನಾನ ಮಾಡಿದಾಗ ಶೇಡ್ ಆಗ್ಬಿಡುತ್ತೆ. ಒಬ್ಬ ಇದು ಬಿಚ್ಚೋದಿಲ್ಲ. ಯಾರೋ ಹೇಳೋರೆ. ಇದು ಬಿಚ್ತೀನಿ. ಯಾರೋ ಹೇಳೋರೆ. ನೀನ್ ಯಾವ್ದು ಕಟ್ಟಿಸ್ಕೊತಿ ಹೇಳ್ಬೇಕ? ಅವನಿಗೆ ಹೇಳಾದ್ಮೇಲೆ ನಾನು ಹಾಕ್ಸ್ಕೊಳ್ಳಿಲ್ಲ ಹೋಗಿದ್ದಾರೆ. ಚೆನ್ನಾಗಿರೋದು ಸ್ವಲ್ಪ ಪವರ್ಫುಲ್ ಆಗಿರ್ಬೇಕು. ದೃಷ್ಟಿ ಏನಾರ ಹಾಕಿ. ನೀನ್ ಕಟ್ಟಿಸ್ಕೊಳ್ಳಲ್ಲ? ಹೌದಾ? ಸಣ್ಣ ದಾರ ಕೊಡಿ ಸರ್. ಅದು ರೆಡ್ ಕಲರ್. ಕರಿದಾರ ಕೊಡಿ. ಕರಿದಾ ರೆಡ್ಡಾ? ಕರಿದು ದೃಷ್ಟಿಗೆ ಅವರೇ ಕಟ್ತಾರೇನೋ. ಒಂದ್ ಕೊಡಿ ಸಾಕು. ಕಟ್ತಾರೆ. ಇವನ್ಗೂ ಕಟ್ಟಿಸ್ರಪ್ಪ. ಎಲ್ರು ಸ್ವಲ್ಪ ಲೂಸ್ ಆಗಿ ಕಟ್ಟಿ.
ಎಷ್ಟೋ ದಿನಗಳಾದ್ಮೇಲೆ ಈ ತರ ಕಟ್ಟಿಸ್ಕೊತಾ ಇರೋದು. ಧರ್ಮಸ್ಥಳಕ್ಕೆ ಹೋದಾಗ ಪ್ರತಿ ಸರಿನೂ ಕಟ್ಟಿಸ್ಕೊತಾ ಇದ್ದೋ, ಅದಾದ್ಮೇಲೆ ರೇರ್ ಆಗ್ಬಿಟ್ಟಿತ್ತು. ನಾನು ಯಾವ್ದು ಹಾಕ್ಸ್ಕೊಳ್ಳಿ, ನಾನು ಇನ್ನೇನು ಡೆಲಿವರಿ ಇರುತ್ತೆ ಎಲ್ಲ ಇದಕ್ಕೆ cut ಮಾಡ್ತಾರೆ. ತೆಗ್ದಾಕ್ಬಿಡ್ತಾರೆ. ಬಿಡು ಬೇಡ ಹಂಗಾರೆ ನೀನು. ನೀನ್ ಯಾಕೆ ಕೀಚೆ ಅಂತವ ಒಂದು ಇದು ದೇವಸ್ಥಾನ ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ತಾತ? 50 years ಮೇಲೆ 50 ವರ್ಷದ ಮೇಲೆ ಆಯ್ತಾ? ನೀವಿಲ್ಲಿ 50 ವರ್ಷದಿಂದ ಇದ್ದೀರಾ? ಇಲ್ಲ ನಮ್ಮದು 20 ವರ್ಷ. 20 ವರ್ಷದಿಂದ ನೀವು ಇಲ್ಲಿದ್ದೀರಾ? ಹಳೇ ದೇವಸ್ಥಾನ ಅಲ್ಲ ಇದು, ಹಳೇ ದೇವಸ್ಥಾನ. ಬಟ್ ಹಂಗ ಅನ್ಸೋದಿಲ್ಲ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಈಗ ರೆಡಿ ಮಾಡ್ತಾವ್ರೆ. ದೊಡ್ಡ ವಿಗ್ರಹ ಆಯ್ತು ಒಳಗಡೆ, ಸಕ್ಕದಾಗೈತೆ. ಬಟ್ ಸ್ಟ್ರಿಕ್ಟ್ ಆಗಿ ಅಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇದಾರೆ. ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ. ಥ್ಯಾಂಕ್ ಯು. ಬರೋರು ಬಂದು ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ ದೇವ್ರನ್ನ. ನಾನು ಇದೆಲ್ಲೋ ಕಟ್ಟಿಸ್ಕೊಳ್ಳ, ತೆಗ್ದಾಕೋದು ಹೆಂಗೂನು. ಇದು ಕಟ್ಟಿ ತಾತ ಎಲ್ಲೋ ಬಿಡೋ ತೆಗಿತೀನಿ ಆಮೇಲೆ. ಯಾಕೆ ಇರ್ಲಿ ಸ್ವಲ್ಪ ದಿವಸ, ಒಂದ್ ವಾರ ಹಾಕೊಂಡಿರ್ಬೇಕು. ನಾಳೆ ಬಿಚ್ಕೋಬಹುದು ಹಾಕೋಬಹುದು ಅಂತ ಹಾಕೊಂಡ್ ತಗೊಂಡು ಸ್ವಲ್ಪ ಲೂಸ್ ಆಗಿ ಕಟ್ಟಿ, ಲೂಸ್ ಆಗುತ್ತೆ ಆಮೇಲೆ. ಯಾವ್ದೋ ಕೀಚೆನ್ ತಗೊಳ್ಳ ಗಣೇಶ. ನಿನ್ ಗಾಡಿಗೆ ಬೇಕೇನೋ ಅನಿಶ? ನನ್ನ ಮಗುಗೆ ಆರೋಗ್ಯವಾಗಿ ಏನ್ ಕೇಳ್ಕೊಂಡೆ ಗೊತ್ತಾ ನಾನು? ಹೇಳ್ತೀನಿ. ಕೇಳ್ಕೊಂಡಿದ್ದೆಲ್ಲ ಹೇಳ್ಬಾರ್ದು. ಪರ್ಸನಲ್ ಪರ್ಸನಲ್, ಅವನು ಪರ್ಸನಲ್ ಆಗಿ ಕೇಳ್ಕೊಂಡ. ಅಲ್ಲ ಈಗ ಯಾಕೆ ಮದನ್ ನಂದೀಶನ್ ಬಾರಿ ರೇಗಿಸ್ತಾನಲ್ಲ, ಏನೋ ಒಂದೊಂದು ವೀಕ್ನೆಸ್ ಗೊತ್ತಾಗ್ಬಿಟ್ಟೈತೆ ಗೈಸ್. ಏನ್ ವೀಕ್ನೆಸ್ ಇಲ್ಲ guys. ನನಗೆ ಒಂದ್ ವೀಕ್ನೆಸ್ ಎಲ್ಲ ಗೊತ್ತು. ಇವ್ರ ದೊಡ್ಡಮ್ಮ ಕೇಳಿದ್ರೆ ದೊಡ್ಡಮ್ಮನೇ ಹೇಳ್ತಾರೆ ವೀಕ್ನೆಸ್. ನಮ್ಮಮ್ಮ ನನ್ನ ಪಾಪು ಆರೋಗ್ಯವಾಗಿ ಉಡ್ಲಿ ಅಂತ ಕೇಳ್ಕೊಂಡೆ. ಮತ್ತೆ ಡೆಲಿವರಿ ಟೈಮಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡೋ ಶಕ್ತಿ ಕೊಡಮ್ಮ ಅಂತ ಬೇಡ್ಕೊಂಡೆ. ಥಿಯೇಟರ್ ಒಳಗಡೆ ಬರಲ್ವಲ್ಲ ನೀನು, ಈಚೆ ಇರ್ತೀಯಾ, ಓಟಿ ಒಳಗಡೆ ಬರಲ್ವಲ್ಲ, ಇಷ್ಟು ಬೇಡ್ಕೊಂಡಿದ್ದೀನಿ. ಆಮೇಲೆ ಮಗು ಆದ್ಮೇಲೆ ಒಂದ್ಸಲ ಇಲ್ಲಿಗೆ ಬರ್ತೀನಿ ಅಂತಾನು ಅನ್ಕೊಂಡಿದೀನಿ. ಇಲ್ಲೇ ಇರ್ತೀವಲ್ಲ, ಬರ್ಬೋದು. ಸೊ ಅಷ್ಟೇ. ನೀನೇನ್ ಬೇಡ್ಕೊಂಡೆ ಚಿನ್ನ? ಇವನೇನೋ ಬೇರೆ ಬೇಡ್ಕೊಂಡಿರ್ತಾನೆ. ಎಲ್ಲಾ ದೇವರ ಹತ್ರನು ಒಂದೇನೆ, ಆಯುಷ್ ಆರೋಗ್ಯ, ನಮ್ಗೆ ಒಳ್ಳೇದ್ ಬಯಸೋರ್ಗೆ ಒಳ್ಳೇದ್ ಮಾಡಪ್ಪ ಅಷ್ಟೇ. ನೀನು ಸೇಮ್. ಸ್ಯಾಟರ್ಡೆ ಸಂಡೇ ಬೇಗ ಬರ್ಲಿಕ್ಕೆ ಸ್ಯಾಟರ್ಡೆ ಸಂಡೇ ಬೇಗ ಬರ್ಲಪ್ಪ, ಸೋಮವಾರದಿಂದ ಶುಕ್ರವಾರ ಬೇಗ ಹೋಗ್ಲಪ್ಪ. ಏನಿಲ್ಲ, ಇವತ್ತು ನಾಗರ ಪಂಚಮಿ. ಸೊ ಯಾರ್ಯಾರು ಸೆಲೆಬ್ರೇಟ್ ಮಾಡಿದ್ರಿ ನಾಗರ ಪಂಚಮಿ ಅಂತ ಹೇಳಿ. ಯೂಶಲಿ ನಾವು ಅದು ಮಾಡಿ ಅಭ್ಯಾಸ ಇಲ್ಲ, ಸೊ ಹಾಗಾಗಿ ನಮ್ಮ ಕಡೆ ನಾಗರ ಪಂಚಮಿ ಎಲ್ಲ ಏನು ಮಾಡಲ್ಲ. ಜಸ್ಟು ಟೆಂಪಲ್ಗೆ ಹೋಗಿದ್ದು ಬಂದ್ವಿ ಇವತ್ತು. ಆ್ಯಂಡ್ ಸಂಜೆ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ, ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ. ಬಟ್ ಹೋಗೋಕ್ಕೆ ಆಗ್ತಾಯಿಲ್ಲ. ಇಲ್ಲೇ ಮಠ ಇದೆ ನಮ್ಮ ಮನೆ ಹತ್ರನೇ. ಸೊ ಟೆನಿ ಕ್ರಾಸ್ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕೋ ಗುರುಗಳು ನನ್ನ ಕರ್ಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಆಗ್ತಾಯಿದೆ. ಇಟ್ಸ್ ಓಕೆ. ಸೊ ಡೆಲಿವರಿ ಅಷ್ಟರಲ್ಲಿ ಸ್ವಲ್ಪ ಹೋಗಿದ್ದು ಬಂದ್ಬಿಡೋಣ ಗುರುಗಳ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಇವತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಥರ್ಸ್ಡೇನಾದರೂ ಹೋಗಬೇಕು. ಹೋಪ್ಫುಲಿ ಇವತ್ತೇ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು ಗೈಸ್, ನಿದ್ದೆನೇ ಇಲ್ಲ. ನೀವು ನನ್ನ ಕಣ್ಣು ನೋಡ್ತಾ ಇರ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗ್ ಮೇ ಬಿ ಹಾಸ್ಪಿಟಲ್ ಬ್ಯಾಗ್ ಮೇ ಬಿ ಇರುತ್ತೆ, ಇಲ್ಲ ಅಂತಂದರೆ ನೋಡೋಣ ಯಾವುದಾಗುತ್ತೆ ಅದು ಮಾಡಿರ್ತೀನಿ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.